ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ, 10 ವರ್ಷಕ್ಕೆ ಕಾಲೇಜು ಶಿಥಿಲಾವಸ್ಥೆಗೆ, ಕಳಪೆ ಕಾಮಗಾರಿಗೆ ನಿದರ್ಶನ. ಮಕ್ಕಳ ಜೀವದ ಜೊತೆ ಚೆಲ್ಲಾಟ, ಬೀಳ್ತಿದೆ ಕಾಂಕ್ರೀಟ್, ಬಿರುಕು ಬಿಟ್ಟ ಗೋಡೆ, ಆತಂಕದಲ್ಲೇ ಮಕ್ಕಳ ವಿದ್ಯಾಭ್ಯಾಸ. ಮಕ್ಕಳ ಜೀವಕ್ಕಿಲ್ವ ಗ್ಯಾರಂಟಿ? ನ್ಯೂಸ್ 18 ಕವರೇಜ್. ವಿದ್ಯಾರ್ಥಿಗಳ ಬಲಿಗೆ ಅಂತಾನೆ ಕಾಯ್ತಾ ಇವೆ ಶಾಲಾ ಕಾಲೇಜಿನ ಕಟ್ಟಡಗಳು. ಮಕ್ಕಳ ಜೀವಕ್ಕಿಲ್ವ ಗ್ಯಾರಂಟಿ ಅನ್ನುವ ಹೆಸರಲ್ಲಿ ನ್ಯೂಸ್ 18 ಅಭಿಯಾನವನ್ನ ಮಾಡ್ತಾನೇ ಇದೆ. ಶಿಥಿಲಗೊಂಡಿರುವಂತಹ ಶಾಲಾ ಕಾಲೇಜುಗಳು ಕಟ್ಟಡಗಳ ಬಗ್ಗೆ ನಿರಂತರವಾಗಿ ನ್ಯೂಸ್ 18 ಕನ್ನಡ ವರದಿಯನ್ನ ಬಿತ್ತರಿಸ್ತಾನೆ ಇದೆ. ಇದೀಗ ಕಲಬುರಗಿಯಲ್ಲಿ ಕಾಲೇಜಿನ ಕಟ್ಟಡ ಹೆಂಗಿದೆ ಅಂತ ತೋರಿಸ್ತೀವಿ. ಬಿರುಕು ಬಿಟ್ಟಿದೆ ಕಾಲೇಜು ಕಟ್ಟಡ, ವಿದ್ಯಾರ್ಥಿಗಳಂತೂ ಆತಂಕದಲ್ಲಿದ್ದಾರೆ. ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕಟ್ಟಡ ಶಿಥಿಲವಾಗಿದೆ. ಪಾಠ ಕೇಳುವಾಗಲೇ ವಿದ್ಯಾರ್ಥಿಗಳ ಮೇಲೆ ಬಿದ್ದಿದೆ ಕಾಂಕ್ರೀಟ್, ಚಾವಣಿ ಬಿದ್ದೇ ಬಿಟ್ಟಿದೆ. ಈ ಘಟನೆಯಲ್ಲಿ 4 ವಿದ್ಯಾರ್ಥಿನಿಯರಿಗೆ ಗಂಭೀರವಾದ ಗಾಯ ಆಗಿದೆ. ಅವರು ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ? ಈಗ ಮಕ್ಕಳ ಭವಿಷ್ಯ, ಮಕ್ಕಳ ಜೀವ, ಯಾರು ಕೂಡ ಹೊಣೆ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಆದ್ರೆ ಪರಿಸ್ಥಿತಿ ಏನಿದೆ ನೋಡಿ. ನಾವು ಒಳ್ಳೆಯ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ನಿರ್ಮಾಣ ಮಾಡಿದೀವಿ, ಹೋಗಲ್ಲ ಅಂತ ಹೇಳ್ತಾರೆ. ಹೋದ್ರೆ ಇಂತಹ ಪರಿಸ್ಥಿತಿ. ಪ್ರತಿನಿತ್ಯ ಆತಂಕದಲ್ಲೇ ಮಕ್ಕಳು ಪಾಠ ಕೇಳುವಂತಹ ಪರಿಸ್ಥಿತಿ. 10 ವರ್ಷಗಳ ಹಿಂದೆ KKRDB ಅನುದಾನದಲ್ಲಿ ನಿರ್ಮಾಣ ಆಗಿದ್ದು 2015-16ರಲ್ಲಿ 76 ಲಕ್ಷ ವೆಚ್ಚದಲ್ಲಿ ಕಾಲೇಜಿನ ಕಟ್ಟಡ ನಿರ್ಮಾಣ ಆಗುತ್ತೆ. 2018ರಲ್ಲಿ ಕಾಲೇಜು ಕಟ್ಟಡ ಕಾಮಗಾರಿ ಪೂರ್ಣ ಮಾಡಲಾಗಿತ್ತು. ಆದ್ರೆ ಕಳಪೆ ಕಾಮಗಾರಿ ಆಗಿದೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ನಿರ್ಮಾಣ ಮಾಡಿ 10 ವರ್ಷಕ್ಕೆ ಹಾಳಾಗಿದೆ. KKRDB ಅನುದಾನದಲ್ಲಿ ನಿರ್ಮಿತಿ ಕೇಂದ್ರದ ವತಿಯಿಂದ ಈ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿತ್ತು. ಅವತ್ತು ನಿರ್ಮಿತಿ ಕೇಂದ್ರದ ಅಧಿಕಾರಿ ರಾಜಶೇಖರ್ ದೊಡ್ಡಮನಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ರು. ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿಯನ್ನ ಮಾಡಿದ್ರು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು. ಅಂತಂದ್ರೆ ಇಷ್ಟೊಂದು ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಇವತ್ತು ಅಲ್ಲಿ ಶಾಲಾ ಮಕ್ಕಳು ಏನೋ ಓದೋ ಹೊತ್ನಾಗ ಏನಪ್ಪ ಅಂತಂದ್ರೆ ಮ್ಯಾಲೆ ಛತ್ ಉಚ್ಕೊಂಡು ಬಿದ್ದು ಇವತ್ತು ಒಂದು 4-5 ಮಕ್ಳಿಗೆ ಗಾಯ ಆಗಿದ್ದು ಕೂಡ ಉದಾಹರಣೆ ಅದ. ಬರೀ ಮ್ಯಾಲಿಂದ ಪ್ಲಾಸ್ಟರ್ ಉಚ್ಕೊಂಡು ಬಿದ್ದಿದೆ, ಅಷ್ಟು ಗಾಯ ಆಗ್ಯದ. ಇನ್ನು ಮುಂದೆ ಛತ್ ಉಚ್ಕೊಂಡು ಬೀಳಿ ಇವತ್ತು ಕಂಪೌಂಡ್ ಗೋಡೆ ಉಚ್ಕೊಂಡು ಬಿದ್ದು ಕಿಸಿಂದ ಏನದ ಮಕ್ಳಿಗೆ ಏನಪ್ಪ ಅಂತಂದ್ರೆ ಒಂದು ಜೀವಕ್ಕೆ ಅಪಾಯ ಸ್ಥಿತಿಯಲ್ಲಿ ಅದು ಕಟ್ಟಡ ಅದ. ಇವತ್ತು ಸಂಬಂಧಪಟ್ಟವ್ರು ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳು ಏನೋ ಅಧ್ಯಕ್ಷತೆಯಲ್ಲಿ ಈ ರೀತಿ ಕಳಪೆ ಕಾಮಗಾರಿ ಆದ್ರೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಕಳಪೆ ಕಾಮಗಾರಿ ಆಗ್ತದಂತಕ್ಕಂಥದ್ದು ವಿಚಾರ ಮಾಡಬೇಕು ಸರ್. ಅಧಿಕಾರಿಗಳು ಕಟ್ಟದಂತ ಥರ್ಡ್ ಪಾರ್ಟಿಯನ್ನು ಇನ್ಸ್ಪೆಕ್ಷನ್ ಮಾಡಿರ್ತಾರೆ ಸರ್. ಈ ಯಾವ ಆಧಾರದ ಮ್ಯಾಗ ಇವ್ರು ಇನ್ಸ್ಪೆಕ್ಷನ್ ಮಾಡಿದ್ರು ಗೊತ್ತಾಗ್ಬೇಕಲ್ಲ ಸರ್. ಯಾಕಂತಂದ್ರೆ 40ರಿಂದ 50 ವರ್ಷ ತಾಳ್ಕೆ ಬರ್ತಕ್ಕಂಥ ಬಿಲ್ಡಿಂಗ್ 8 ವರ್ಷದೊಳಗಡೆ ಮೇಲ್ಛಾವಣಿ ಕುಸಿದಿಂದ ವಿದ್ಯಾರ್ಥಿಗಳಿಗೆ ಹಾನಿ ಆಗ್ತಂತ ಇವರು ಥರ್ಡ್ ಪಾರ್ಟಿ ಕೊಟ್ಟಿರ್ತಕ್ಕಂಥ ಒಂದು ನೋಟಿಸ್ ಆದ್ರೆ ಯಾವ ಆಧಾರದ ಮೇಲೆ ಕೊಟ್ಟರು ಸರ್. ಅದಾಗಿಟ್ಟಿರ್ತಕ್ಕಂಥ ವ್ಯವಸ್ಥೆ ಈ ಕೆಲವು ಅಧಿಕಾರಿಗಳು ಮಾಡಿರ್ತಕ್ಕಂಥ ಕುತಂತ್ರಕ್ಕೆ ವಿದ್ಯಾರ್ಥಿಗಳ ಬಲಿಯಾಗಲ್ರಿ. ಅದಕ್ಕೆ ಕೂಡಲೇ ಈ ಜಿಲ್ಲಾಡಳಿತದಲ್ಲಿರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಅಂಥವ್ರ ಮೇಲೆ ಕಾನೂನಾತ್ಮಕ ಕ್ರಮ ಜರುಗಿಸ್ಬೇಕ್ರಿ, ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ. ಮಕ್ಕಳ ಜೀವನ ಜೊತೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರ. ಮಕ್ಕಳ ಜೀವಕ್ಕೆ ಗ್ಯಾರಂಟಿ ಇಲ್ವಾ? ಅಧಿಕಾರಿಗಳು ಇದ್ರ ಒಳಗಡೆ ಗಮನವನ್ನು ವಹಿಸಬೇಕಾಗತ್ತೆ ಅಂತ